ಮುಂಗಾರು ಮಳೆ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮೂಡು ಪೆರಂಪಳ್ಳಿ ಸಮೀಪ 306 ಮೀಟರ್ ಉದ್ದ ಭೂಮಿ ಕುಸಿತ ಆಗಿದೆ. ಇನ್ನು 34 ಮೀಟರ್ನಷ್ಟು ಭೂಮಿ ನದಿಯ ಭಾಗಕ್ಕೆ ಜಗ್ಗಿದೆ. 15 ದಿನಗಳ ಹಿಂದೆ ಬಿದ್ದ ಮಳೆಗೆ ಭೂಮಿ ಬಿರುಕಾಗಿದೆ. ಸಾಲು ಸಾಲು ತೆಂಗಿನ ಮರಗಳು ಬುಡ ಕಿತ್ತುಕೊಂಡು ನದಿಯತ್ತ ವಾಲಿದೆ. ಇನ್ನು ಕೊಂಕಣ ರೈಲ್ವೆಯ ಬ್ರಿಡ್ಜ್ ಪಕ್ಕದಲ್ಲಿ ಇರುವುದರಿಂದ ಅನಾಹುತ ಆಗುವ ಆತಂಕ ಎದುರಾಗ್ತಾ ಇದೆ. 30 ರಿಂದ 40 ವರ್ಷದ ಹಿಂದೆ ಇಲ್ಲಿ ನದಿಗೆ ಕಲ್ಲುಗಳನ್ನು ತಡೆಗೋಡೆಯಾಗಿ ಕಟ್ಟಲಾಗಿತ್ತು. ನೀರಿನ ಅಲೆಗಳ ಹೊಡೆತ, ನೀರಿನ ಉಬ್ಬರ ಇಳಿತದ ಸಮಸ್ಯೆಯಿಂದ ಅಲ್ಲಲ್ಲಿ ಭೂಕುಸಿತ ಆಗ್ತಾ ಇದೆ. ಸಮಸ್ಯೆ ಹೆಚ್ಚಾಗುವ ಮೊದಲು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಉಡುಪಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ದಾಖಲೆಯ ಮಳೆ ಬೀಳ್ತದೆ. ಮಳೆಗಾಲ ಬಂತು ಅಂದರೆ ನದಿ ಮತ್ತು ಸಮುದ್ರ ಪಾತ್ರದಲ್ಲಿ ಜನರಿಗೆ ಆತಂಕ ಅಂತಲೇ ಹೇಳ್ಬೋದು. ನಾವಿವಾಗ ನಿಂತಿರುವಂಥ ಸ್ಥಳ ಏನಿದೆ ಅದು ಉಡುಪಿಯ ಪೆರಂಪಳ್ಳಿಯ ಆಸುಪಾಸು, ಅಂದರೆ ಮೂಡು ಪೆರಂಪಳ್ಳಿ ಬರ್ತದೆ. ಮಣಿಪಾಲದ ಆಸುಪಾಸಿನಲ್ಲಿ ಬರುವಂತಹ ಊರು ಇದು. ಈ ಊರು ಸ್ವರ್ಣಾ ನದಿ ಹರಿತಾ ಇರುವಂಥದ್ದು ನಾವು ನೋಡ್ಬೋದು. ದೃಶ್ಯದಲ್ಲಿ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ತೆಂಗಿನ ತೋಟಗಳು, ರೈಲ್ವೆ ಬ್ರಿಡ್ಜ್, ಸುತ್ತಮುತ್ತ ಮನೆಗಳು, ನದಿ ಎಲ್ಲವೂ ಕೂಡ. ಆದರೆ ನದಿ ಪಾತ್ರದಲ್ಲಿ ಜೀವನ ಮಾಡುವವರು ಮಾತ್ರ ಆತಂಕದಲ್ಲಿದ್ದಾರೆ ಅನ್ನುವಂಥದ್ದು. ಪ್ರವಾಸಿಗರಿಗೆ ಇದೊಂದು ಬಹಳ ಸುಂದರವಾದ ಸ್ಥಳ. ಆದರೆ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು, ಸಾಲು ಸಾಲು ತೆಂಗಿನ ಮರಗಳು ವಿಪರೀತವಾದ ಮಳೆ ನೀರಿನಿಂದ ಕೊಚ್ಚಿಕೊಂಡು ಹೋಗಿರುವಂಥ ದೃಶ್ಯಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ. ಆದರೆ ಈಗ ಮಳೆ ಬಿಟ್ಟು ಸ್ವಲ್ಪ ನೀರಿನ ಪ್ರಮಾಣ ತಗ್ಗಿದ ಸಂದರ್ಭದಲ್ಲಿ ತೋಟಗಳಲ್ಲಿ ಬಿರುಕುಗಳು ಬಿದ್ದಂಥದ್ದು, ಸುಮಾರು 3-4 ಫೀಟ್ಗಿಂತ ಹೆಚ್ಚು ಮಣ್ಣು ಕುಸಿತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲೂ ಕೂಡ ದೃಶ್ಯದಲ್ಲಿ ಸಾಲು ಸಾಲು ತೆಂಗಿನ ಮರಗಳು ಕಂಡು ಬರ್ತಾ ಇದೆ. ಆ ತೆಂಗಿನ ಮರಗಳು ಬುಡ ಸಮೇತವಾಗಿ ನದಿಯ ಭಾಗಕ್ಕೆ ವಾಲಿರುವಂಥ ದೃಶ್ಯಗಳು ನಾವು ನೋಡ್ತಾ ಇದ್ದೇವೆ. ಇದನ್ನು ಅಂದರೆ ತೆಂಗಿನ ತೋಟವನ್ನು ನಂಬಿಕೊಂಡೇ ಇಲ್ಲಿ ಜನ ಜೀವನವನ್ನು ಮಾಡ್ತಾ ಇರುವಂಥದ್ದು. ಹಾಗೆ ಏಕಾಏಕಿ ಈ ಥರದೊಂದು ಬೆಳವಣಿಗೆಗಳು ಆದಾಗ ಇಲ್ಲಿನ ರೈತರಿಗೆ ನಿಜಕ್ಕೂ ಕೂಡ ಆತಂಕ ಆಗಿದೆ. ಅದರ ಜೊತೆಗೆ ಒಂದು ದೊಡ್ಡ ಮಟ್ಟದ ಅನಾಹುತದ ಒಂದು ಭೀತಿ ಅಂದರೆ ನಾವು ರೈಲ್ವೆ ಬ್ರಿಡ್ಜನ್ನು ನೋಡ್ತಾ ಇದ್ದೇವೆ. ರೈಲ್ವೆ ಬ್ರಿಡ್ಜ್ ಇದೇ ಸಾಲಿನಲ್ಲಿ ಸುಮಾರು ಒಂದು 150-200 ಮೀಟರ್ ದೂರದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿಯ ಬುಡ ಕೂಡ ಇದೇ ಥರ ಕುಸಿತ ಆದರೆ ದೊಡ್ಡ ಮಟ್ಟದ ಸಮಸ್ಯೆ ಆಗಬಹುದು ಅನ್ನುವಂಥ ಒಂದು ಆತಂಕ ಗ್ರಾಮಸ್ಥರಿಗೆ ಬಂದಿದೆ. ಹಾಗಾಗಿ ಇಲ್ಲಿನ ಒಂದು ತೋಟಕ್ಕೆ ಸಂಬಂಧಪಟ್ಟಂತಹ ಭೂಕುಸಿತ ಆಗ್ತಾ ಇದೆ. ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಅನ್ನುವಂಥ ಒತ್ತಡಗಳು ಕೇಳಿ ಬರ್ತಾ ಇದೆ. ಮತ್ತು ಇದೇ ಥರ ಕುಸಿತ ಹೋದರೆ ಜನವಸತಿ ಸ್ಥಳದವರೆಗೂ ಕೂಡ ಇದು ಬರಬಹುದು ಅನ್ನುವಂಥದ್ದು. ಈ ಭಾಗದಲ್ಲಿ 10 ಮನೆಗಳಿವೆ. ಅವರೆಲ್ಲರೂ ಕೂಡ ತೆಂಗಿನ ತೋಟವನ್ನು ಮಾಡಿಕೊಂಡು ಜೀವನವನ್ನು ಮಾಡುವವರಿದ್ದಾರೆ, ಮನೆಗಳನ್ನು ಕಟ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಆತಂಕ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.